ಬಿಜೆಡ್ ಸಮೀರ್ ಅಹಮದ್ ಖಾನ್ ಅವರು ರಾಜ್ಯದಲ್ಲಿ ಬಿಟ್ಟು ಹೊರ ರಾಜ್ಯಗಳಲ್ಲಿ ಹೋಗಿ ಪ್ರಚಾರ ಮಾಡುತ್ತಿರತಕ್ಕಂತ ಉದಾಹರಣೆಗಳು ತೆಲಂಗಾಣ ಆಗಲಿ, ದಿಲ್ಲಿ ಆಗಲಿ, ಬೇರೆ ರಾಜ್ಯಗಳಲ್ಲಿ ಆಗಲಿ ಅವರಿಗೆ ಸ್ಟಾರ್ ಕ್ಯಾಂಪೇನರ್ ಅಂತ ಹೇಳಿ ಹಾಕಿರೋದು ಎಐಸಿಸಿ ಗೊತ್ತು, ಕೆಪಿಸಿಸಿ ಪದಾಧಿಕಾರಿಗಳಿಗೂ ಗೊತ್ತಿದೆ. ಅವರು ಯಾಕೆ ಆ ಮಾಸ್ ಲೀಡರ್ ಆಗಿದ್ದಾರೆ ಅಂತ ಹೇಳಿದ್ರೆ, ಈ ಅಹಿಂದ ಸಮಾಜಕ್ಕೆ, ಬರೇ ಅಲ್ಪಸಂಖ್ಯಾತರ ಸಮಾಜಕ್ಕೆ ಒಂದೇ ನಾಯಕರಲ್ಲ ಅವರು, ಇಡೀ ಅಹಿಂದ ಸಮಾಜಕ್ಕೆ ಅವರು ಒಂದು ಮಾದಿಗೆ ನಾಯಕರಾಗಿದ್ದಾರೆ. ಇವತ್ತು 224 ಕ್ಷೇತ್ರಗಳಲ್ಲಿ ಇವತ್ತು ನಾವು ಅಧಿಕಾರಕ್ಕೆ 140 ಶಾಸಕರು ಗೆದ್ದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಬಿಜೆಡ್ ಸಮೀರ್ ಅಹಮದ್ ಖಾನ್ ಅವರ ಶ್ರಮದಿಂದ ನಾವು 2018ರಲ್ಲಿ ಮತ್ತೆ 2023ರಲ್ಲಿ ಬರ್ಲಿಕ್ಕೆ ಅವರು ಮುಖ್ಯ ಕಾರಣಕರ್ತರು. ಅವರಿಗೆ ನಮ್ಮ ಶಾಮನೂರು ಮಲ್ಲಿಕಾರ್ಜುನ ಅವರು ನಿನ್ನೆ ಏಕವಚನದಲ್ಲಿ ಅವನೇನು ಈ ಕ್ಷೇತ್ರಕ್ಕೆ ಅವನ ಹೇಳಕ್ಕೆ ಅಂತ ಹೇಳಿದ್ದಾರೆ. ಅವರು ಮಾನ್ಯ ಬಿಜೆಡ್ ಸಮೀರ್ ಅಹಮದ್ ಖಾನ್ ಅವರು ಇವತ್ತು ಅವರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ. ಇವತ್ತು ಮಾಧ್ಯಮದವರು ಕೇಳಿದಾಗ ಅವರು ಬಹಳ ಸರಳತೆಯಿಂದ, ದೊಡ್ಡಸ್ಕಿಯಿಂದ ಅವರು ಏನು ಒಂದು ಮೆಚೂರ್ಡ್ ಪೊಲಿಟಿಷಿಯನ್ ಅಂತ ಅಲ್ಲ, ಏನು ನಮ್ಮ ಪಕ್ಷಕ್ಕೆ ಧಕ್ಕೆ ಆಗ್ಲಿಲ್ಲಂಗೆ ಕೆಲಸ ಮಾಡುವ ವ್ಯಕ್ತಿಗಳು ಅಂತ ಹೇಳ್ತಾರೆ. ಆ ಧಕ್ಕೆ ಆಗ್ಲಿಲ್ಲಂಗೆ ಅವರು ಇವತ್ತು ಸ್ಪಷ್ಟವಾಗಿ ಅವರು ಉತ್ತರ ಕೊಟ್ಟಿದ್ದಾರೆ. ಅವರು ಇವ್ರಿಗಿಂತ ಜಾಸ್ತಿ ಮಾತಾಡ್ತಾರೆ. ಏಕವಚನದಲ್ಲಿ ಅವ್ರು ಮಾತಾಡ್ಬೇಕಂತ ಹೇಳಿದ್ರೆ ಸಮೀರ್ ಸಾಹೇಬರು ಇವ್ರಿಗಿಂತ ಡಬಲ್ ಮಾತಾಡ್ತಾರೆ ಏಕವಚನದಲ್ಲಿ. ಅವ್ರು ಆದ್ರೂ ಕೂಡ ಬಹಳ ಸರಳತೆಯಿಂದ ಮಾಧ್ಯಮದವರು ಕೇಳಿದ್ರು, ನಿಮ್ಗೆ ಏಕವಚನದಲ್ಲಿ ಮಾತಾಡಿ ಅವರು ಅವನದೇನು ಕ್ಷೇತ್ರ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಕ್ಷೇತ್ರ ಅಲ್ಲ, 224 ಕ್ಷೇತ್ರನು ಕಾಂಗ್ರೆಸ್ ಹೈಕಮಾಂಡ್ ಕ್ಷೇತ್ರಗಳು, ಆ ಪಕ್ಷದ ಹೈಕಮಾಂಡ್ ಕ್ಷೇತ್ರಗಳು ಇರ್ತಾವು, ಅವ್ರದೇ ಆದಂತ ಯಾವ್ದು ಕ್ಷೇತ್ರ ಇರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಮಲ್ಲಿಕಾರ್ಜುನ್ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಈ ಯಾವಾಗೂ ಇಲ್ಲದೆ ಈಗ ನಾವು ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ತಾ ಇದೀವಿ ಅಂತ ಒಂದೇ ಮಾತಿಗೆ ಇಷ್ಟ ಯಾಕ್ರಿ ನಿಮಗೆ ಕೋಪ? ನಮ್ಮ ಜಿಲ್ಲಾ ಸಚಿವರು ಕುತ್ಕೊಂಡು ಎಷ್ಟು ದಿವಸ ಈ ಸಮಾಜದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ಈ ಸಮಾಜದ ಕೊಡುಗೆ ನಮ್ಗೆ ಆಗ್ಲಿ, ನಮ್ಮ ತಂದೆಯವರಿಗಾಗ್ಲಿ, ನಮ್ಮ ಪತ್ನಿಯವರಿಗಾಗ್ಲಿ ಇಷ್ಟು ಅಪಾರ ಕೊಡುಗೆ ಇದೆ. ಇವರು ಕೇಳ್ತಿದ್ದಾರೆ. ಅವ್ರೇನ್ ಮಲ್ಲಿಕ ನಾನು ಹೇಳಿದ್ದೆ ಸಮೀರ್ ಸಾಹೇಬ್ಗೆ, ಜಬ್ಬಾರ್ ಸಾಹೇಬ್ರು ಹೇಳಿದ್ದಾರೆ, ಸಾದಿಕ್ ಪೈಲ್ವಾನ್ರು ಹೇಳಿದ್ದಾರೆ, ಸೈಯದ್ ಖಾಲಿದ್ ಅವರು ಈಗ ತಾನೇ ನೀವು ನೋಡ್ತಾ ಇದ್ರಿ. ಈಗ ಮಾಧ್ಯಮದವರು ತೋರ್ಸಬೇಕಾದ್ರೆ ಸೈಯದ್ ಖಾಲಿದ್ ಅವರು, ಆಕಾಂಕ್ಷಿ ಅವರು ಹಿಂದೆ ಇದ್ದಾರೆ, ಸಮೀರ್ ಸಾಹೇಬ್ರು ಹಿಂದೆ ನಿಂತಿದ್ದಾರೆ. ನಾವೆಲ್ಲ ಹೇಳಿದ್ದಕ್ಕೆ ಅವ್ರು ಹೇಳಿರ್ತಾರೆ. ಅವ್ರೇನು ಯಾಕೆ ಹೆಸರು ಅಂತ ಹೇಳಿಲ್ಲ. ನಮ್ಮ ಸಮಾಜದ ಮುಖಂಡರು, ಮಾಸ್ ಲೀಡರ್, ಕರ್ನಾಟಕಕ್ಕೆ ಮಾಸ್ ಲೀಡರ್ ಅವ್ರಿಗೆ ಯಾಕೆ ಆಗ್ತಾರೆ ಅಂತ ಹೇಳಿದ್ರೆ, ಯಾವ್ದಾದ್ರು ಕ್ಷೇತ್ರಕ್ಕೆ ಹೋಗ್ಬೇಕಂತ ಹೇಳಿದ್ರೆ, ಈಗ ನಾಯಕ ಸಮಾಜದಲ್ಲಿ ಹೆಂಗೆ ಜಾರಕಿಹೊಳಿ ಅಣ್ಣವ್ರಿಗೆ ಹಾಕ್ತಾರೆ, ನಮ್ಮ ಮರಾಠ ಸಮಾಜದ ಸಂತೋಷ್ ಅಣ್ಣವ್ರಿಗೆ ಹಾಕ್ತಾರೆ, ಕುರುಬ ಸಮಾಜದ ನಾಯಕರು ಭೈರತಿ ಸುರೇಶ್ ಆಗ್ಲಿ, ನಮ್ಮ ಎಚ್.ಎಂ. ರೇವಣ್ಣರಾಗ್ಲಿ, ಕೆ.ಎಚ್. ಮುನಿಯಪ್ಪರಾಗ್ಲಿ, ಪ್ರಿಯಾಂಕ್ ಖರ್ಗೆ ಅವ್ರಿಗಾಗ್ಲಿ, ಇವ್ರಿಗೆಲ್ಲ ಯಾಕೆ ಹಾಕ್ತಾರೆ? ಆ ಸಮಾಜದ ಮುಖಂಡರು ಅಂತ ಹೇಳಿ ಅವ್ರಿಗೆ ಬೇಡಿಕೆ ಇಡ್ತಾರೆ. ಈಗ ಹಿರಿಯ ದಿವಂಗತ ಶಾಮನೂರು ಶಿವಶಂಕರಪ್ಪಾಜಿ ಅವರು ಅಧಿಕಾರದಲ್ಲಿ ಇದ್ದಾಗ ವೀರ್ ಸೇವಾ ಮಹಾಸಭಾ ಅಧ್ಯಕ್ಷರಿದ್ರು. ಅವರು ಕೂಡ ಸಹಜವಾಗಿ ಅವರು ಕಮ್ಯುನಿಟಿ ಪರವಾಗಿ ಅಲ್ಲಿ ಹೇಳಿರ್ತಾರೆ, ಈ ನಮ್ಮ ಅಭ್ಯರ್ಥಿ ಕೊಡಿ, ನಮ್ಮ ಅಭ್ಯರ್ಥಿಗೆ ಕೊಡಿ, ಆ ಕ್ಷೇತ್ರದಲ್ಲಿ ಲಿಂಗಾಯತಿಗೆ ಕೊಡಿ, ಈ ಕ್ಷೇತ್ರದಲ್ಲಿ ಕೊಡಿ ಅಂತ ಹೇಳಿದ್ದು. ಆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿದ್ದು ತಪ್ಪ ಸಮೀರ್ ಸಾಹೇಬ್ರು? ಅಷ್ಟು ಕೇಳೋದು ಇಲ್ವಾ? ಅಷ್ಟು ಕೇಳಿದ್ದಕ್ಕೆ ಅಷ್ಟು ಕೋಪ ಪಟ್ಟಿ ಅವರಿಗೆ ಏಕವಚನದಲ್ಲಿ ಮಾತಾಡಿರೋದು. ಅವರು ಮೊದಲನೇದಾಗಿ ಕ್ಷಮೆ ಯಾಚನೆ ಕೊಡ್ಬೇಕು. ಮಲ್ಲಿಕಾರ್ಜುನ್ ಅವರು ಸಮೀರ್ ಸಾಹೇಬರಿಗೆ ಹಗುರವಾಗಿ ಮಾತಾಡಿರೋದು, ಮೊದಲೇ ಅವರು ಕ್ಷಮೆಯಾಚನೆ ಮಾಡಬೇಕು. ಇದಕ್ಕೆ ನಾನು ಕೆಪಿಸಿಸಿ ಮತ್ತೆ ಎಐಸಿಸಿ ನ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರವರಿಗೆ, ಎಐಸಿಸಿ ಅಧ್ಯಕ್ಷರಾದಂತಹ ಖರ್ಗೆ ಸಾಹೇಬ್ರವರಿಗೆ ಮನವಿ ಮಾಡ್ಕೊಂತ ಇದ್ದೀನಿ. ಈ ಪದ್ಧತಿ ಒಂದೇ ಪಕ್ಷದಲ್ಲಿ ಇದ್ದು ಒಂದೇ ಸರಿ ಸಮ ಅಣ್ಣ ತಮ್ಮರಂತೆ ಅವರು ಇರ್ಬೇಕಂತ ಒಂದು ವಾತಾವರಣದಲ್ಲಿ ಇವರು ಏಕವಚನದಲ್ಲಿ ಇವತ್ತು ಮಾತಾಡಿರೋದು ಇಡೀ ಸಮಾಜಕ್ಕೆ